ಇವತ್ತಿನ ವಿಶೇಷ ಹಾಲೊಬ್ಬಟ್ಟು ಅಥವಾ ಹಾಲೋಳಿಗೆ ಅಂತಲೂ ಕರೀತಾರೆ. ಸೊ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ನೀವು ಬೇಳೆ ಒಬ್ಬಟ್ಟು ಅಥವಾ ಕಾಯಿ ಒಬ್ಬಟ್ಟನ್ನು ಮಾಡ್ತಾನೆ ಇರ್ತೀರ. ಅಲ್ಲದೆ ಯುಗಾದಿನೂ ಸಹ ಹತ್ರ ಬರ್ತಾ ಇದೆ. ಕಾಯಿ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಡೆಫಿನೆಟ್ಲಿ ಈ ಒಂದು ಹಾಲೊಬ್ಬಟ್ಟನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ತಡ ಮಾಡ್ದಲೇ ರೆಸಿಪಿನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಮುಂಬರುವ ಹಬ್ಬಗಳಿಗೆ ನೀವು ಯಾವ ಸ್ವೀಟ್ನ ನಿಮ್ಮ ಮನೇಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕಾಮೆಂಟ್ ಮೂಲಕ ತಿಳಿಸಿ. ಸೊ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ನಾನೊಂದು 10 ಬಾದಾಮಿ, 10 ಗೋಡಂಬಿ ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬಾದಾಮಿಗೆ ಬಿಸಿನೀರು ಹಾಕಿ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಗೋಡಂಬಿ ಮತ್ತು ಗಸಗಸೆಗೆ ಬಿಸಿ ಹಾಲನ್ನು ಹಾಕಿ ನೆನೆಲಿಕ್ಕೆ ಬಿಡ್ತಿದ್ದೀನಿ. ಇದು ಮಿನಿಮಮ್ ಅಂದರೂ ಒಂದು 30 ನಿಮಿಷಗಳ ಕಾಲ ನೆನೆಬೇಕು. ಇವಾಗ ಒಂದು ಬೌಲ್ಗೆ ಸುಮಾರಾಗಿ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಬದಲು ನೀವು ಮೈದಾ ಹಿಟ್ಟನ್ನು ಸಹ ಬಳಸ್ಬೋದು. ಇದಕ್ಕೆ ಚಿಟಿಕೆ ಉಪ್ಪು ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಸಣ್ಣ ರವೆ ಹಾಕಿಬಿಟ್ಟು ಇದ್ರ ಮೇಲ್ಗಡೆ 1-2 ಟೇಬಲ್ ಸ್ಪೂನ್ ತುಪ್ಪನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿ ನಂತರ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕಿರೋಂಥ ತುಪ್ಪ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಹಿಡಿಬೇಕು ಆ ರೀತಿಯಾಗಿ. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದ ಅಥವಾ ನೀವು ಪೂರಿನ ಮಾಡ್ಕೊತಿರಲ್ಲ ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ರೆಡಿ ಇದೆ. ಇದು ಮಿನಿಮಮ್ ಅಂದರೂ ಒಂದು 30 ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಡಬೇಕಾಗತ್ತೆ. ಸೊ ಒಂದು ಪ್ಲೇಟ್ನ ಕವರ್ ಮಾಡಿಬಿಟ್ಟು ಒಂದು 30 ಮಿನಿಟ್ಸು ನೆನೆಲಿಕ್ಕೆ ಬಿಡ್ತಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ನೆಂದಾದ್ಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೆಲ್ಲ ಚೆನ್ನಾಗಿ ನಾದ್ಕೊಂಡಾದ ನಂತರ ನಾನು ಈ ರೀತಿ ಸಣ್ಣದಾಗಿ ಉಂಡೆಗಳನ್ನ ಹಾಕ್ಕೊತಾ ಇದ್ದೀನಿ. ಉಂಡೆಗಳು ಈಕ್ವಲ್ ಸೈಜ್ ಇದ್ದಷ್ಟು ಪೂರಿಗಳು ಸೇಮ್ ಸೈಜಲ್ಲಿ ಮಾಡ್ಕೊಬೋದು. ಈ ಮೆಥಡ್ ಕಷ್ಟ ಆಗುತ್ತೆ ಅನ್ನೋರು ದೊಡ್ಡದಾಗಿ ಚಪಾತಿ ಹಾಳೆನ ಲಟ್ಟಿಸ್ಕೊಂಡು ಕ್ಯಾಪ್ ಅಥವಾ ಬೌಲ್ ಸಹಾಯದಿಂದ ಪೂರಿ ಹಾಳೆಗಳನ್ನ ಕಟ್ ಮಾಡ್ಕೋಬೋದು. ಅದು ಸಹ ಈಕ್ವಲ್ ಸೈಜ್ ಬರುತ್ತೆ. ಪೂರಿ ಹಾಳೆಗಳನ್ನ ಲಟ್ಟಿಸ್ಲಿಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಲಟ್ಟಿಸ್ಕೊತಾ ಇದ್ದೀನಿ. ಬೇಕಾದರೆ ನೀವು ಹಿಟ್ಟನ್ನು ಹಾಕ್ಕೊಂಡು ಸಹ ಲಟ್ಟಿಸ್ಕೋಬೋದು. ಹಿಟ್ಟು ಹಾಕ್ಕೊಂಡು ಲಟ್ಸೋದ್ರಿಂದ ಪೂರಿನ ಎಣ್ಣೆಲಿ ಕರ್ದಾದ ನಂತರ ಪೂರಿ ಮೇಲ್ಗಡೆ ಹಿಟ್ಟೆಲ್ಲ ಕಪ್ಪಾಗಿ ಕೂತ್ಕೊಂಡಿರುತ್ತೆ. ಸೊ ಆದ ಕಾರಣ ನಾನಿಲ್ಲಿ ಎಣ್ಣೆನ ಬಳಸಿದ್ದೀನಿ. ಪೂರಿ ಹಾಳೆಗಳನ್ನ ಆದಷ್ಟು ಮೀಡಿಯಂ ಸೈಜಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ತೀರಾ ತೆಳ್ಳಗಿದ್ರೆ ಹಪ್ಪಳ ಥರ ಆಗೋಗುತ್ತೆ. ತೀರಾ ದಪ್ಪ ಇದ್ದರೆ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ. ಸೊ ನಾನು ಮೀಡಿಯಂ ಸೈಜಲ್ಲಿ ಎಲ್ಲ ಪೂರಿ ಹಾಳೆಗಳನ್ನ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಪೂರಿ ಹಾಳೆಗಳನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನಿನ ಸಹಾಯದಿಂದ ಈ ರೀತಿ ಎಣ್ಣೆನ ಮೇಲ್ಗಡೆ ಹಾಕಬೇಕಾಗತ್ತೆ. ಈ ರೀತಿ ಹಾಕೋದ್ರಿಂದ ಪೂರಿನೂ ಸಹ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ರೀತಿಯಾಗಿ. ಸೊ ಎರಡೂ ಬದಿನೂ ಸಹ ಈ ರೀತಿ ಗೋಲ್ಡನ್ ಕಲರ್ ಟರ್ನ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ರೆಡಿಯಾಗಿದೆ ಅಂತ. ಇದೇ ರೀತಿ ನಾನು ಎಲ್ಲ ಪೂರಿಗಳನ್ನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಪೂರಿ ರೆಡಿಯಾಗಿದೆ. ನಾವಿವಾಗ ಹಾಲನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳೋದು ಅಂತ ನೋಡೋಣ. ಇವಾಗ ನಾವು ನೆನೆಸಿಟ್ಟಿರುವಂತಹ ಬಾದಾಮಿ, ಗೋಡಂಬಿ, 4 ಏಲಕ್ಕಿ, ಅರ್ಧ ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೊಂಡು ಇದನ್ನು ನೀರು ಹಾಕ್ತಲೇ ಹಾಗೆ ರುಬ್ಕೊತಾ ಇದ್ದೀನಿ. ಇವಾಗ ನಾವು ನೆನೆಸಿಟ್ಟಿರುವಂತಹ ಗಸಗಸೆನ ಹಾಲು ಸಮೇತ ಹಾಕ್ಕೊಂಡು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ ಈ ರೀತಿಯಾಗಿ. ಸೊ ಇದು ರೆಡಿ ಇದೆ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ಸುಮಾರಾಗಿ 1.5 ಕಪ್ಪಿನಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಲನ್ನು ಚೆನ್ನಾಗಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ. ಈ ರೀತಿ ಮಧ್ಯ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಲು ಚೆನ್ನಾಗಿ ಕುದ್ದು ಕೆನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆನೆನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಲು ಜೊತೆಗೆ ಚೆನ್ನಾಗಿ ಕೂರಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ಗಳು, ಏಲಕ್ಕಿ, ಕಾಯಿ, ಗಸಗಸೆ ಎಲ್ಲ ಹಾಕಿದ್ದು ಪೇಸ್ಟು ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಈ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಸಹ ಗಂಟುಗಳಿರಬಾರ್ದು. ಇದು ಜಸ್ಟ್ ಒಂದು ಕುದಿ ಬಂದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೋಬೇಕಾಗತ್ತೆ. ಇದೇನಪ್ಪ ಸ್ವೀಟ್ ರೆಸಿಪಿ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ಏನು ಸ್ವೀಟ್ನ ಆ್ಯಡೇ ಮಾಡಲಿಲ್ವಲ್ಲ ಅಂತ ಅನ್ಕೋಬೋದು. ಸೊ ಇವಾಗ ನಾನು ಅದೇ ಮಾಡಲಿಕ್ಕೆ ಹೊರಟಿರೋದು. ನೀವು ಸಕ್ಕರೆನ ಉಪಯೋಗಿಸೋದಾದರೆ ಈ ಸ್ಟೇಜಲ್ಲಿ ನೀವು ಸಕ್ಕರೆನ ಹಾಕ್ಕೋಬೇಕಾಗತ್ತೆ. 1.5 ಕಪ್ ಹಾಲಿಗೆ ಸುಮಾರಾಗಿ 1/4 ಕಪ್ನಷ್ಟು ಸಕ್ಕರೆ ಬೇಕಾಗತ್ತೆ. ಆದರೆ ನಾನಿಲ್ಲಿ ಸಕ್ಕರೆ ಬದಲು ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ಸಪ್ರೇಟ್ ಪಾತ್ರೆಯಲ್ಲಿ ನಾನು ಬೆಲ್ಲನ ಕರಗಲಿಕ್ಕೆ ಇಡ್ತಾ ಇದ್ದೀನಿ. ಸುಮಾರು 1/4 ಕಪ್ಪಿನಷ್ಟು ಬೆಲ್ಲನ ಉಪಯೋಗಿಸಿದ್ದೀನಿ. ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು, ಪಾಕ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಇವಾಗ ಬೆಲ್ಲದ ನೀರನ್ನ ಸೋಸ್ಕೊಂಡು ಹಾಲಿನ ಜೊತೆಗೆ ಸೇರಿಸ್ಕೊಂಡ್ಬಿಡೋಣ. ಇಲ್ಲಿ ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು ಅಂತಂದರೆ ಬೆಲ್ಲದ ಪಾಕ ತಣ್ಣಗಾದ್ಮೇಲೆ ಬೆಚ್ಚಗಿರುವಂತಹ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಂತರ ಮಿಕ್ಸ್ ಮಾಡಾದ್ಮೇಲೆ ನೀವು ಒಂದು ಕುದಿ ಬೇಕಾದ್ರೆ ಕುದಿಸ್ಕೋಬೋದು. ಆದರೆ ಮಿಕ್ಸ್ ಮಾಡುವಾಗ ಮಾತ್ರ 2 ಬಿಸಿ ಇದ್ದರೆ ಹಾಲು ಒಡೆದೋದಂಗೆ ಆಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಈ ರೀತಿ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮಧ್ಯ ಬಾಯಿಗೆ ಚೆನ್ನಾಗಿ ಕ್ರಂಚಿಯಾಗಿ ಸಿಗುತ್ತೆ. ಹಾಗಾಗಿ ಇವಾಗ ಹಾಲೊಬ್ಬಟ್ಟನ್ನ ಯಾವ ರೀತಿ ಸರ್ವ್ ಮಾಡೋದು ಅಂತ ನೋಡೋಣ. ನೀವು ಸೇಮ್ ಪೇಣಿನ ಸರ್ವ್ ಮಾಡ್ತಿರಲ್ಲ ಅದೇ ರೀತಿಯಾಗಿ ಪೂರಿನ ಒಂದು ಪ್ಲೇಟಲ್ಲಿ
ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಈ ಬೆಲ್ಲ ಮತ್ತು ಹಾಲಿನ ಮಿಶ್ರಣನ ಹಾಕೋದಷ್ಟೇ. ನೀವು ನಿಮ್ಮ ಮನೆಗಳಲ್ಲಿ ಈ ಸಾಂಪ್ರದಾಯಿಕ ಅಡುಗೆಗಳನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.